ನಮಸ್ಕಾರ. ನಾನು ಶುಭ. ಸಾಸಿವೆ ಎಣ್ಣೆ ಒಳಗಡೆ ಒಂದು ಸತಿ ಟೀ ಪುಡಿ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಮೊದಲನೇ ಟಿಪ್ಸು, ಈರುಳ್ಳಿ ಕಟ್ ಮಾಡೋದೇ ಕಷ್ಟ ಅನ್ಕೊತಾ ಇದ್ದೀರಾ. ಕೆಂಪು ಈರುಳ್ಳಿ, ಚಿಕ್ಕದಾಗಿರೋ ಈರುಳ್ಳಿ ಏನಾಗುತ್ತಂದರೆ ನಾವು ಕಟ್ ಮಾಡಿದಷ್ಟು ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಈರುಳ್ಳಿ ಕಟ್ ಮಾಡಬೇಕಂದಾಗ ಮೊದಲು ಸಿಪ್ಪೆ ಬಿಡಿಸ್ಬಿಡಿ. ಮತ್ತು 4 ಪೀಸ್ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಬಿಡಿ. ಮತ್ತು ಎತ್ಕೊಂಡು ಕಟ್ ಮಾಡ್ತಾಯಿರಿ, ಏನು ಬಿಡೋ ಅಷ್ಟು ಏನಿಲ್ಲ. ಸೇಮ್ 4 ಪೀಸ್ ಕಟ್ ಮಾಡಿ 4 ಪೀಸು ನೀರೊಳಗೆ ಹಾಕಿ ಕಟ್ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಎರಡನೇ ಟಿಪ್ಸು, ಬಟ್ಟೆಗಳೆಲ್ಲ ತಂದಾಗ ನನ್ನ ಮಗಂದು ಟಿ ಶರ್ಟ್ಗೆ ಈ ಟ್ಯಾಗ್ ಬಂದಿತ್ತು. ನಾವು ಸಾಮಾನ್ಯವಾಗಿ ಈ ಥರ ಟ್ಯಾಗು ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಹೋಲ್ ಚಿಕ್ಕದಾಗಿರೋದಕ್ಕೆ ಈ ಟ್ಯಾಗ್ ಹಾಕ್ಕೊಬಿಟ್ರು ಎಲ್ಲನ ನೇತಾಕ್ಬೋದು. ಹೋಲ್ ಚಿಕ್ಕದಾಗಿದ್ದರೆ ನಾವು ಸ್ಟ್ಯಾಂಡಲ್ಲೆಲ್ಲ ನೇತಾಕೋಕ್ಕಾಗಲ್ವಲ್ಲ. ಮತ್ತು ಕೀ ಅಷ್ಟೇ, ಕೀ ಬಂಚಿಲ್ಲ ಅಂದರೆ ಈ ಟ್ಯಾಗ್ ಹಾಕ್ಕೊಬಿಡಿ. ಇವಾಗಲೂ ಅಷ್ಟೇ, ಇದನ್ನು ನೀವು ಕೀ ಬಂಚ್ ಥರ ಯೂಸ್ ಮಾಡ್ಕೋಬೋದು. ಮೂರನೇ ಟಿಪ್ಸು, ಬಳೆಗಳು ನಾವು ಗಾಜಿಂದು ಇಲ್ಲ ಮದುವೆ ಎಲ್ಲನ ಫಂಕ್ಷನ್ಸ್ಗೆ ಹೋದಾಗ ಸ್ವಲ್ಪ ಟೈಟಾಗಿರೋ ಬಳೆಗಳು ಹಾಕ್ಕೊಬಿಟ್ಟಿರ್ತೀವಿ, ಸ್ವಲ್ಪ ದಪ್ಪ ಇರೋವು. ಈ ಗಾಜಿನ ಬಳೆ ಏನಾಗುತ್ತೆ, ಟೈಟಾಗಿದೆ ಅಂತಂದರೆ ಒಡೆದೋದ್ರೆ ಕೈ ಕೂಡ ಚುಚ್ಕೊಂಡು ಬ್ಲಡ್ ಬರುತ್ತಲ್ವ. ನೀವೇನು ಮಾಡಬೇಕಂದ್ರೆ ಪಾಲಿಥೀನ್ ಕವರ್ ಆಗಲಿ ಇಲ್ಲ ಈ ಥರ ಸಾಕ್ಸ್ ಆಗಲಿ ಕೈಗೆ ಹಾಕ್ಕೊಬಿಡ್ಬೇಕು. ಬಳೆಗಳೆಲ್ಲ ನೋಡಿ ಸಾಕ್ಸ್ ಮೇಲೆ ಈ ಥರ ಎತ್ತಾ ಇದ್ದೀನಲ್ಲ, ನಿಧಾನವಾಗಿ ಈ ಥರ ಎತ್ತಿಬಿಟ್ಟು ಹಿಂಗೆ ಎಳ್ದಿದ್ದೀರಂದರೆ ಸಾಕು, ಬಳೆಗಳು ಬಂದುಬಿಡುತ್ತೆ. ಮತ್ತು ನೀವು ಸಾಕ್ಸ್ ಅಕಸ್ಮಾತ್ ಹಳೇದು ತಗೊಂಡಿದ್ರೆ ಇಲ್ಲ ನೀವು ಎಲ್ಲನ ಕ್ಯಾರಿ ಮಾಡಬೇಕು, ಬಳೆಗಳು ಫಂಕ್ಷನ್ಸ್ ಹಂಗಿದೆ, ನಾವು ಬಳೆ ಎತ್ಕೊಂಡು ಹೋಗಬೇಕು, ಒಡೆದೋಗುತ್ತಲ್ವ ಅಂತ ಟೆನ್ಷನ್ ಇದ್ದರೆ ಈ ಸಾಕ್ಸ್ಗೆ ಹಿಂಗೆ ಸುತ್ತಬಿಡಿ. ಟೈಟಾಗಿ ಸುತ್ತಬಿಟ್ಟು ಎತ್ತಿಕ್ಕೊಂಡ್ರೆ ಬ್ಯಾಗಲ್ಲಿ ಬಳೆ ಒಡೆದೋಗೋದಿಲ್ಲ. 4ನೇ ಟಿಪ್ಸು, ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊತಾ ಇದ್ದೀರಾ. ನೀವು ತಂಗಿನ ನಾರಲ್ಲಿ ಒಂದು ನಾರು ಕಿತ್ಕೊಬಿಡ್ಬೇಕು. ಇಲ್ಲ ಪ್ಲಾಸ್ಟಿಕ್ದು ಗೂಡು ತೆಗಿಯೋ ಕಡ್ಡಿ ಇಲ್ಲ ಪೊರ್ಕೆಯಲ್ಲಿ ಒಂದು ಕಡ್ಡಿ ಕಟ್ ಮಾಡ್ಕೊಬಿಡಿ. ಇದನ್ನು ನೈಲ್ ಕಟ್ರಿಗೆ ಹಿಂದೆ ಭಾಗಕ್ಕೆ ಶೆಲ್ಲೋ ಟೇಪ್ ಹಾಕಿ ಮೆಚ್ಚಿಬಿಡ್ಬೇಕು. ಈ ಥರ ಶೆಲ್ಲೋ ಟೇಪ್ ಹಾಕ್ಬಿಡಿ ಟೈಟಾಗಿ. ಮತ್ತು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊತಾ ಇದ್ದೀನಲ್ಲ, ನಮಗೆ ಸೂಜಿಗೆ ದಾರ ಹಾಕೋದೇ ಕಷ್ಟ. ಒಬ್ರಿಗೆ ಕೈ ವೈಬ್ರೇಷನ್ ಬರ್ತಾ ಇರುತ್ತೆ, ಮತ್ತು ಕಣ್ಣು ಸ್ವಲ್ಪ ಮಂಜಾಗಿರೋರಿಗೆ ಸೂಜಿಗೆ ದಾರ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವರು ನೋಡಿ, ತಂಗಿನ ನಾರು ನೀವು ಹಾಕಿರ್ತೀರಲ್ಲ ಅದರೊಳಗಡೆಗೆ ಮೊದಲು ಸೂಜಿ ಹಾಕ್ಕೋಬೇಕು. ಮತ್ತು ಆ ಗ್ಯಾಪ್ ಇತ್ತಲ್ಲ ಅದರೊಳಗಡೆಗೆ ದಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಅಂದ್ಬಿಟ್ರೆ ನೋಡಿ, ನಂದು ಚಿಕ್ಕ ಸೂಜಿ ನೀವೇ ನೋಡ್ತಾ ಇದ್ದೀರಿ, ಚಿಕ್ಕ ಸೂಜಿ ಒಳಗೆ ಕೂಡ ತುಂಬ ಸುಲಭವಾಗಿ ದಾರನ ಹಾಕ್ಕೋಬೋದು. ನಾನೇನು ದೊಡ್ಡ ಸೂಜಿನೂ ತಗೊಂಡಿಲ್ಲ, ತುಂಬ ಹೋಲ್ ಕೂಡ ತುಂಬ ಚಿಕ್ಕದಾಗಿತ್ತು. ಈ ಥರ ಮಾಡಿ ನೀವು ಇಟ್ಕೊಬಿಟ್ಟಿದ್ದೀರಿ ಅಂದರೆ ಸೂಜಿಗೆ ದಾರ ಹಾಕೋದು ತುಂಬ ಸುಲಭ. 5ನೇ ಟಿಪ್ಸು, ವೇಸ್ಟ್ದೊಂದು ಬಟ್ಲು ತಗೊಳ್ಳಿ. ಈ ಬಟ್ಲು ಸ್ವಲ್ಪ ಸೀಳೋಗಿತ್ತು, ನಾನೇನು ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲ ಟೀ ಕಪ್ಸು ವೇಸ್ಟ್ ಒಡೆದೋಗಿರೋ ಸ್ವಲ್ಪ ಈ ಥರ ಯಾವುದಾದ್ರೂ ತಗೋಬೋದು ನೀವು. ಅದರೊಳಗಡೆ ನೀವು ರೆಗ್ಯುಲರಾಗಿ ಬಳಸೋ ರೈಸು ಮತ್ತು ಲವಂಗ ಒಂದು 5ರಿಂದ 6 ಲವಂಗ ಇಟ್ಬಿಟ್ಟು ನಿಮ್ಮ ಬೀರುವಲ್ಲಿ ಕಬೋರ್ಡಲ್ಲಿ ಇಡಿ. ಇವಾಗ ತುಂಬ ಚಳಿ ಇದೆ, ಬಟ್ಟೆಗಳು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಕಬೋರ್ಡಲ್ಲಿ ಹಂಗೆ ಇಟ್ಬಿಟ್ಟು ಈ ಎಕ್ಸ್ಟ್ರಾ ತೇವಾಂಶ ನೀರ್ಕೊಬಿಡುತ್ತೆ ಈ ಥರ ರೈಸ್ ನೀವು ಇಡೋದ್ರಿಂದ. 6ನೇ ಟಿಪ್ಸು, ಬೆಂಕಿ ಪೊಟ್ಣ ಅಂತೂ ಮನೇಲಿ ಇರುತ್ತೆ, ನಾವು ದೇವ್ರ ಪೂಜೆಗೆ ಹಂಗೆ ಬಳಸೋದಕ್ಕೆ ಇಟ್ಕೊಂಡಿರ್ತೀವಲ್ಲ. ನೀವು ಈ ಬೆಂಕಿ ಕಡ್ಡಿಗಳನ್ನ ಏನು ಮಾಡಬೇಕಂದ್ರೆ ನಿಮ್ಮ ಪಾಟ್ಗಳಲ್ಲಿ ಇಡಬೇಕು. ಇವಾಗ ಮಳೆ ಸ್ವಲ್ಪ ಬೀಳ್ತಾ ಇದೆ, ಚಳಿ ಇದೆಯಲ್ಲ, ಸಾಮಾನ್ಯವಾಗಿ ಮಣ್ಣಲ್ಲಿ ಹುಳು ಬಿದ್ದುಬಿಟ್ಟಿರುತ್ತೆ. ನೀವು ಈ ಥರ ಕಡ್ಡಿಗಳಿಡೋದ್ರಿಂದ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸ್ತೀರಾ ಹುಳುಗಳು ಸತ್ತೋಗ್ಬಿಡುತ್ತೆ. ಈ ಥರ ಕಡ್ಡಿಗಳು, ಬೆಂಕಿ ಕಡ್ಡಿ ಇಟ್ಬಿಟ್ಟು ನೋಡಿ ಬೇಕಂದರೆ. ಲಾಸ್ಟ್ ಟಿಪ್ಸು, ನೀವು ಯಾವುದಾದ್ರೂ ಬಳಸ್ತೀರ ಇರೋವಂಥ ಬಾಣಲಿ ಇಲ್ಲ ಪಾತ್ರೆ ಯಾವುದಾದ್ರೂ ತಗೋಬೋದು. ನಾನು ಇದು ಬಳಸಲ್ಲ. 1 ಕಪ್ಪಷ್ಟು ಸಾಸಿವೆ ಎಣ್ಣೆ, ನೀವು ಎಳ್ಳೆಣ್ಣೆ ತಗೋಬೋದು, ಆದರೆ ಸಾಸಿವೆ ಎಣ್ಣೆ ತಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಬೇವಿನ ಎಣ್ಣೆ ಸಿಕ್ಕಿದ್ರೂ ಇನ್ನೂ ಒಳ್ಳೆಯದು. ನನಗೆ ಸಾಸಿವೆ ಎಣ್ಣೆ ಇತ್ತು, ಇದನ್ನು ತಗೊಂಡಿದ್ದೀನಿ 1 ಕಪ್ಪು. ಮತ್ತು ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸಿಪ್ಪೆ, ಒಂದು ಸ್ವಲ್ಪ ಲವಂಗ ಹಾಕ್ಕೊತಾ ಇದ್ದೀನಿ ನೋಡಿ. ಲವಂಗ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡ್ಕೋಬೇಕು. ಸ್ವಲ್ಪ ನೋಡಿ ಬಣ್ಣ ಬದಲಾಗ್ತಾ ಇದೆಯಲ್ಲ, ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು 3 ಕರ್ಪೂರ ತಗೊಂಡಿದ್ದೀನಿ. ನೀವು 3-4 ಹಾಕ್ಕೋಬೋದು. ಗ್ಯಾಸ್ ಲೋ ಫ್ಲೇಮ್ಗೆ ಇಟ್ಬಿಟ್ಟೆ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡಿ, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಒಂಥರ ಕಹಿ ಮತ್ತು ಈ ಕರ್ಪೂರದ ಸ್ಮೆಲ್ ಮನೆಯೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಈ ಆಯಿಲ್ ನೀವು ಮಾಡ್ಕೊಳ್ಳೋವಾಗ. ಮತ್ತು ಟೀ ಪುಡಿ ಲಾಸ್ಟಿಗೆ ಒಂದು ಸ್ವಲ್ಪ ಟೀ ಪುಡಿ ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟೆ, ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾದಮೇಲೆ ನಾವು ಸ್ಟ್ರೈನರಲ್ಲಿ ಸೋದಿಸ್ಕೊಬಿಡಬೇಕು. ಯಾವುದಾದ್ರೂ ಗಾಜಿಂದೇ ಬಾಟಲ್ ತಗೊಳ್ಳಿ, ಇಲ್ಲ ನಮ್ಮ ಮನೇಲಿ ಅಂದರೆ ಪ್ಲಾಸ್ಟಿಕ್ದು ತಗೋಬೋದು. ಗಾಜಿಂದಿದ್ದರೆ ಒಳ್ಳೆಯದು. ಈ ಥರ ಗಾಜಿನ ಬಾಟಲ್ ಒಳಗೆ ನೀಟಾಗಿ ಸೋದಿಸ್ಕೊಬಿಡಿ. ಒಂದು ಸ್ವಲ್ಪನೂ ಬಿಡ್ದಿರಾ ಸೋದಿಸ್ಕೊಬಿಟ್ಟಿದ್ದೀನಿ ನೋಡಿ. ನಾನು ನನಗೆ ವಾರಕ್ಕಾಗೋಷ್ಟು ಮಾಡ್ಕೊತೀನಿ ಅಷ್ಟೇ. ಮಣ್ಣಿನ ದೀಪ ಒಂದು ತಗೊಂಡು ಬತ್ತಿ ಇಟ್ಕೊಂಡು ಈ ಆಯಿಲ್ ಹಾಕ್ಕೋಬೇಕು ನೀವು. ಈ ಆಯಿಲ್ನ ಹಾಕ್ಕೊಂಡು ಸಂಜೆ ಟೈಮಲ್ಲಿ ದೀಪ ಹಚ್ಕೊಂಡು ಬನ್ನಿ. ನಿಮ್ಮ ರೂಮಲ್ಲಿ ಇಲ್ಲ ಹಾಲಲ್ಲಿ ದೀಪ ಹಚ್ಬಿಟ್ಟು ಇಟ್ಬಿಟ್ಟಿದ್ದೀರಂದರೆ ಬಾಗಿಲು ಮುಚ್ಚಿಬಿಡಿ.
ಒಂದು ಸೊಳ್ಳೆ ಕೂಡ ಇರಲ್ಲ. ಇವಾಗ ಮಕ್ಕಳು ಚಿಕ್ಕವರಾಗಿದ್ದಾರೆ, ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸಲ್ಲ. ಮಕ್ಕಳು ಚಿಕ್ಕವರಿದ್ದರೆ ನಮಗೇನಾಗುತ್ತೆ ಭಯ, ಕೆಮಿಕಲ್ ಪ್ರಾಡಕ್ಟ್ ಬಳಸಲ್ವಲ್ಲ. ಈ ದೀಪ ಹಚ್ಚಿ ನೋಡಿ, ಇದರಲ್ಲಿ ನಾವು ಯೂಸ್ ಮಾಡಿರೋ ಬೇವಿನ ಸೊಪ್ಪಾಗಲಿ ಕರ್ಪೂರ ಆಗಲಿ ಒಂದೊಳ್ಳೆ ಸ್ಮೆಲ್ ಕೂಡ ಇರುತ್ತೆ ಮನೆಯಲ್ಲಿ. ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.